ತಮ್ಮ ಹೆಸರು? ನಮ್ಮ ಹೆಸರು ಅಭಿಲಾಷ್ ಅಂತ, ಬಳ್ಳೂರು ಗ್ರಾಮದವರು, ಸಾಲಿಗ್ರಾಮ ತಾಲೂಕು, ಸಾಲಿಗ್ರಾಮ ಹೋಬಳಿ, ಮೈಸೂರು ಜಿಲ್ಲೆ. ಇದು ಬಳ್ಳೂರು ಗ್ರಾಮದಲ್ಲಿ ಸತ್ಯಶನೇಶ್ವರ ಸ್ವಾಮಿ ಅವರು ಇಲ್ಲಿ ನೆಲೆಸಿದ್ದಾರೆ. 18 ವರ್ಷಗಳಿಂದ ಇಲ್ಲಿ ನೆಲೆಸಿ ಫಸ್ಟ್ ಹೆಂಗಪ್ಪ ಅವರು ಬಂದಿದ್ದು ಅನ್ನೋದಾದರೆ, ನಮ್ಮ ತಂದೆಯವರು ಶನೇಶ್ವರ ಸ್ವಾಮಿ ಕಥೆ ಓದುವತ್ತಕ್ಕೆ ಮೈಕ ಹಾಕ್ಕೊಂಡು ಬರ್ತಿದ್ರು ಆಗಿಂದ ಕಾಲದಿಂದ ಸುಧಾ. ಇವಾಗ ಏನಾಯಿತು, ಅದು ಮೈಕ ಹಾಕೊಂಡು ಬಂದು ಅವರ ಆಯಿತು ಸರ್ ಮಾಡ್ತಾರೆ ಮೈಕ್ ಹಾಕೊಂಡು ಬರ್ತಿದ್ರು. ಅಲ್ಲಿ ಮೈಕ್ ಹಾಕೊಂಡು ಬರ್ತಿರೋಂಥ ಸ್ಥಾನದಲ್ಲಿ ಶನಿದೇವರು ನಮ್ಮ ತಂದೆಯವ್ರ ಮೇಲೆ ಆಸೆಯಾಗಿ ಇವು ಭಕ್ತಾದಿ ಮೇಲೆ ಈ ಬಸವನ ಬರಬೇಕು ಅಂತೇಳಿ ಒಂದು ಆಸೆ ಪಟ್ಟು ನಾವು ಹೊರಗಡೆ ಹೋದಂಥ ಸ್ಥಾನದಲ್ಲಿ ನಮ್ಮ ಅಜ್ಜಿ ಮತ್ತು ನಾವು ಹೊರಗಡೆ ಹೋಗಿದ್ದು. ಅವ್ರು ಬರೋಷ್ಟರಲ್ಲಿ ಅವರು ನಮ್ಮ ತಂದೆ ಮೇಲೆ ಮೈ ತುಂಬಿ ಅವ್ರ ಮೇಲೆ ವಾಗ್ದಾನ ಕೊಡ್ತಾಯಿದ್ರು, ಹಿಂಗೆ ಆಯ್ತಾ ಅದೇ ಅಂತೇಳಿ. ಆಮೇಲೆ ನಾವು 4 ಕಡೆ ಹೋಗಿ ಕರ್ಕೊಂಡೋಗಿ ತೋರಿಸ್ತಂಥ ಸ್ಥಾನದಲ್ಲಿ ನನ್ನ ಶನಿದೇವಾಗಿ ಬಂದಿದ್ದೀನಪ್ಪ, ಈ ಜಾಗದ ನಾನು ನೆಲೆಸಬೇಕು ಅಂತೇಳಿ ಅವರೇ ಬಂದು ಈ ಜಾಗದಲ್ಲಿ ಸೂಚನೆ ಕೊಟ್ಟರು. ಈ ಜಾಗದಲ್ಲಿ ನಾನು ನೆಲೆಸ್ತೀನಪ್ಪ ಅಂತೇಳಿ ಒಂದು ಚಿಕ್ಕದಾಗಿ ಗುಡಿಸ್ಲು ಹಾಕ್ಕೊಂಡಿದ್ದು. ಶನಿದೇವ ಇಲ್ಲಿ ಯಾವ ರೀತಿ ಐತೆ ಏನು ಅನ್ನೋದು ಊರಿಗೆಲ್ಲ ಗ್ರಾಮದವ್ರಿಗೆಲ್ಲ ಗೊತ್ತಾಗಿ, ಆಮೇಲೆ ಅವ್ರ ಸತ್ಯಗಳು ತಿಳಿಬೇಕು ಅಂತೇಳಿ 4 ಗ್ರಾಮಸ್ಥರೇ ಬಂದು ನನಗೆ ಸೂಚನೆ ಕೊಡಬೇಕನ್ನಪ್ಪ ಇನ್ನೊಂದಾಗ ಒಂದು ಉತ್ತದ ಆಕಾರ ರೂಪದಲ್ಲಿ ಉದ್ಭವ ಆಗ್ತೀನಿ ಅಂತೇಳಿ ವಾಗ್ದಾನ ಕೊಟ್ಟಿದ್ರು. ಅದೇ ಪ್ರಕಾರದಲ್ಲಿ ಒಂದು ಉತ್ತದ ಆಕಾರ ರೂಪದಲ್ಲಿ ಉದ್ಭವ ಆಗಿ ಬಂದಿದ್ದಾರೆ. ಬಂದಂಥ ಕಾಲದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸ್ಥಾನಗಳು ಬರ್ತಾಯಿದ್ದಾರೆ. ಮತ್ತು ಬಂದಂಥ ಸ್ಥಾನಕ್ಕೆಲ್ಲ ಸುಧಾ ಎಲ್ಲ ಎಂತೆಂಥ ಭಕ್ತಾದಿಗಳು ಬರ್ತಾರಪ್ಪ ಅಂದರೆ, ಸಂತಾನ ಭಾಗಕ್ಕೋಸ್ಕರ ಬರ್ತಾರೆ ಭಕ್ತಾದಿಗಳು, ಮತ್ತು ಆರೋಗ್ಯ ಸಮಸ್ಯೆಗೋಸ್ಕರ ಬರ್ತಾರೆ. ಆರೋಗ್ಯ ಸಮಸ್ಯೆಗಳೆಲ್ಲ ಬಿಡುಗಡೆ ಮಾಡಿಕೊಡ್ತಾವ್ರೆ. ಮತ್ತು ಹೊಡೆದೋಗಿರೋ ಸಂಸಾರ ಒಂದುಗೂಡಿಸ್ಕೊಡಪ್ಪ ಪರಮಾತ್ಮ ಅಂತ ಕೇಳ್ಕೊಂಬರ್ತಾರೆ. ಆದರೂ ಸುಧಾ ಹೊಡೆದೋಗಿರೋ ಸಂಸಾರ ಸುಧಾ ಒಂದುಗೂಡಿಸ್ಕೊಡ್ತಾವ್ರೆ. ಮತ್ತು ಏನು ಹಲವಾರು ಅವರ ಸಮಸ್ಯೆಗಳು ಇರ್ತದೆ, ಹಲವಾರು ಸಮಸ್ಯೆಗಳಿಗೆ ಶನೇಶ್ವರ ಸ್ವಾಮಿಯವರು ಪರಿಹಾರ ಕೊಡ್ಕೊಂಡು ಬರ್ತಾ ಇದ್ದಾರೆ. ಏನೇ ಸಮಸ್ಯೆ ಇರಲಿ, ಯಾವುದೇ ಪರಿಹಾರ ಇದ್ರೂ ಸುಧಾ ಅವರು ಪರಿಹಾರ ಕೊಡ್ತಾವ್ರೆ. ಎಂಥದೇ ಸಮಸ್ಯೆಗಳು ಇದ್ರೂ ಸುಧಾ ಪರಿಹಾರ ಕೊಡ್ತಿದ್ದಾರೆ. ಈ ಬಸವನ ಬಗ್ಗೆ ಹೇಳೋದಾದರೆ, ಬಸವನ ಬಗ್ಗೆ ಹೇಳ್ಬೇಕನ್ನೋದಾದರೆ, ಬಸವನ ಮಹಿಮೆ ಹೇಳೋಕ್ಕೆ ಅಸಾಧ್ಯವಾಗಿದೆ. ಬಸವನ ಈಗ ಕುಡದ ಚಟದಿಂದ ಹಾಳಾಗಿ ಜನಗಳು ಬರ್ತಾ ಇದ್ದಾರೆ, ಭಕ್ತಾದಿಗಳು ಕುಡ್ದು ಹಾಳಾಗಿ ನಾನು ಕುಡಿಯೋಕೆ ಅದನ್ನು ಬಿಡೋಕ್ಕೆ ಆಗೋದಿಲ್ಲ ಅನ್ನೋಂಥ ಜನಗಳಿಗೆ ಬಸವನ ಪಾದದಿಂದ ಮತ್ತು ಬಸವನಿಂದ ಅವ್ರಿಗೆ ಒಳ್ಳೆಯ ಅನುಗ್ರಹಗಳು ಆಗಿದೆ. ಅದನ್ನು ತಗೊಂಡ್ರು ಸುಧಾ ನಂಗೆ ಆಗೋದು ಯಾಕನಪ್ಪ ಅಂತೇಳಿ ಬಸವನೇ ಯಾವ ಜಾಗ ಇರುತ್ತೆ ಆ ಜಾಗಕ್ಕೆ ಬಸವನೇ ಹುಡ್ಕೊಂಡು ಹೋಗ್ತದೆ. ಅವ್ರು ತಪ್ಪು ಏನೇ ಮಾಡಿದ್ರು ಸುಧಾ ಬಸವನೇ ಹೋಗಿ ಪಾದ ಕೊಟ್ಟು ಈಗ ಇಂಥ ಸಮಸ್ಯೆ ಆಗಿದೆ ಯಾಕನಪ್ಪ ಅಂತೇಳಿ ಸೂಚನೆ ಕೊಡುವಂಥ ಪೌಡದ ವಿಶೇಷತೆಗಳು ಇದೆ. ಮತ್ತು ಮಹಿಳೆಯರಿಗೆ ಮದುವೆ ಆಗಿದ್ದ ಮಕ್ಕಳಿಗೆ ಹೆಣ್ಮಕ್ಳಿಗೆ ಈ ಗಂಗೆ ನೀರು ಹಾಕ್ತಿರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಗಂಗೆ ನೀರು ಸ್ನಾನ ಹಾಕೋದು ಈ ವಿಶೇಷತೆಗಳು ಏನಂದರೆ, ಈಗ ಗುರುಬಲ ಸ್ಥಾನಗಳು ಇರೋದಿಲ್ಲ ಹೆಣ್ಮಕ್ಳುಗಳಿಗೆ. ಗುರುಬಲ ಸ್ಥಾನಗಳು ಮತ್ತು ಶುಕ್ರಬಲ ಇರೋದಿಲ್ಲ. ಆರೋಗ್ಯ ಸಮಸ್ಯೆಗಳು, ಸ್ಕಿನ್ ಅಲರ್ಜಿ ಅಂತ ಹೇಳ್ತಾರೆ, ಸ್ಕಿನ್ ಅಲರ್ಜಿ ಆಗಿರ್ತದೆ. ಅದಕ್ಕೆ ಏನಾಯ್ತದೆ, ಶನೇಶ್ವರ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನೆ ಆಗದಂಥ ಕಳಸದ ಗಂಗೆನ ಅದನ್ನು ಮಿಶ್ರಣ ಮಾಡಿ ಆ ಗಂಗಾಸ್ಥಾನವ ಅವರ ಮೇಲೆ ಪ್ರೋಕ್ಷಣೆ ಮಾಡೋದ್ರಿಂದ ಅವ್ರಿಗೆ ಬಂದಂಥ ಕಷ್ಟಗಳೆಲ್ಲ ಬಿಡುಗಡೆ ಬರುತ್ತೆ. ಕೊನೆಯದಾಗಿ ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಭಕ್ತಾದಿಗಳಿಗೆ ಏನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸ್ಥಾನದಲ್ಲಿ ಮಹಿಮೆಗಳೇನು, ಈ ಸ್ಥಾನದ ಶಕ್ತಿಗಳೇನು, ಅದನ್ನು ಬಂದು ನೋಡಿ ಅದರ ಪ್ರಯತ್ನ ತಿಳ್ಕೊಳ್ಳಿ ನೀವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರೋದಾದರೆ ಯಾವ ಮಾರ್ಗದಿಂದ ತಮ್ಮ ಸನ್ನಿಧಾನಕ್ಕೆ ಬರ್ಬೋದು? ಯಾವ ಕಡೆಯಿಂದ? ಸಾಲಿಗ್ರಾಮ ಹತ್ರ ಆಗುತ್ತೆ ಸರ್. ಸಾಲಿಗ್ರಾಮ ಬಂದು ಅಲ್ಲಿಂದ ಬಳ್ಳೂರು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಕರ್ಕೊಂಡ್ಬಂದು ಬಿಡ್ತಾರೆ ಸರ್. ಬಳ್ಳೂರು ಶನೇಶ್ವರ ಸ್ವಾಮಿ ಇದೆ ಅಂತಲ್ಲ, ದೇವಸ್ಥಾನ ಇದೆ ಅಂತಲ್ಲ, ಅಲ್ಲಿಗೆ ಅಲ್ಲಿ ಬಿಡಿ ಅಂತ ಹೇಳಿದ್ರೆ ಆಟೋ ಸ್ಟ್ಯಾಂಡ್ ಬಂದು ಹೇಳಿದ್ರೆ ಕರ್ಕೊಂಡು. ವಾರದಲ್ಲಿ ಎಷ್ಟು ದಿನ ತಮ್ಮ ದೇವಸ್ಥಾನ ಲಭ್ಯವಿರುತ್ತೆ ಭಕ್ತಾದಿಗಳಿಗೆ? ಸರ್ ವಾರದಲ್ಲಿ ಶನಿವಾರ ದಿನ ಲಭ್ಯ ಇರುತ್ತೆ ಸರ್. ಶನಿವಾರ ಒಂದು ದಿನ ಮಾತ್ರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 10 ಗಂಟೆ ಸುಧಾ ಲಭ್ಯ ಇರುತ್ತೆ ಸರ್. ತಮ್ಮ ಹೆಸರು ಸರ್? ಅಭಿಲಾಷ್ ಅಂತ.